ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಚಿಕನ್ ಬಿರಿಯಾನಿ. ಅದುವೇ ಕುಕ್ಕರಲ್ಲಿ ಮಾಡಿರ್ತಕ್ಕಂಥದ್ದು. ನಮ್ಮ ಪಕ್ಕ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಅದ್ಭುತವಾಗಿರುತ್ತೆ. ತುಂಬ ಸುಲಭ ಮತ್ತು ರುಚಿ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ನಾರ್ಮಲಾಗಿ ಟ್ರೆಡಿಷ್ನಲ್ಲಾಗಿ ಮಾಡ್ತಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಈ ಒಂದು ರೆಸಿಪಿನ ನನ್ನದೇ ಆದ ಒಂದು ವಿಭಿನ್ನ ಶೈಲಿಯಲ್ಲಿ ಮಾಡಿ ತೋರಿಸಿದ್ದೀನಿ. ಹಾಗಾದರೆ ಇನ್ಯಾವುದೋ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅಂತ ನೋಡುವ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ರೆ ನೀವು, ನಾನು 1.5 ಕಪ್ನಷ್ಟು ಬುಲೆಟ್ ರೈಸನ್ನು ತೊಗೊಂಡಿದ್ದೀನಿ. ಈ ಬುಲೆಟ್ ರೈಸನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಒಂದು 3-4 ಸತಿ ಚೆನ್ನಾಗಿ ತೊಳೆದಿದ್ದೀನಿ. ಇದನ್ನು ಒಂದು 20 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡುವ. ಈಗ ನೋಡಿ, ಇಲ್ಲಿ ನಾನು ಸರಿಸುಮಾರು 3/4 kg ಅಥವಾ 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಸಹ ಅಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳುವ. ಈಗ ನೋಡಿ, 2 ಇಂಪಾರ್ಟೆಂಟ್ ಪೇಸ್ಟ್, ಈರುಳ್ಳಿ ಮತ್ತು ಟೊಮೆಟೊ ಪ್ಯೂರೇನ 2 ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳುವ. ಈಗ ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಆ ಕುಕ್ಕರಲ್ಲಿ ಏನು ಮಾಡಬೇಕಾಗತ್ತೆ, ನಾನು ಸುಮಾರು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಇದ್ರ ಜೊತೆಗೆ ಹೋಲ್ ಗರಂ ಮಸಾಲ ಆಗಿರ್ತಕ್ಕಂಥ ಲವಂಗ, ಏಲಕ್ಕಿ, ಕಪ್ ಏಲಕ್ಕಿ, ಸ್ಟಾರ್ ಹೂವು, ಮರಾಠ್ ಮೊಗ್ಗು, ಶಾಹಿ ಜೀರಾ ಮತ್ತು ಈ ಒಂದು ಚಕ್ಕೆ ಏನಿರುತ್ತೆ, ಇವನ್ನೆಲ್ಲನೂ ಈ ಬಿಸಿಯಾಗಿರ್ತಕ್ಕಂಥ ಎಣ್ಣೆಲಿ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಘಮ ಬರೋವರೆಗೂ ನಾವು ಇದನ್ನು ಹುರಿಬೇಕಾಗತ್ತೆ. ನೋಡಿದ್ರಲ್ಲ, ಇದೆಲ್ಲ ಚಂದ ಒಳ್ಳೆ ಸುವಾಸನೆ ಬರ್ತದೆ. ಈಗ ಈರುಳ್ಳಿಯ ಪೇಸ್ಟನ್ನು ನಾವು ಹಾಕ್ಕೊಳ್ಳೋಣ. ಈಗ ಈ ಈರುಳ್ಳಿ ಪೇಸ್ಟನ್ನು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಹುರಿಬೇಕಾಗತ್ತೆ ಆನ್ ಎ ಮೀಡಿಯಮ್ ಫ್ಲೇಮ್. ಇದರೊಟ್ಟಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಅರಿಶಿನ. ಈಗ ಈ ಹಸಿ ವಾಸನೆ ಹೋಗೋವರೆಗೂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ನೋಡಿ, ಈಗ ಒಳ್ಳೆ ಗ್ರೇನಿ ಟೆಕ್ಸ್ಚರ್ ಬಂದಿದೆ, ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂದ್ಬಿಟ್ಟು ಅರ್ಥ. ಈ ಥರ ಗ್ರೇನಿ ಕಾಣಿಸಿದ್ರೆ ಈಗ ಇದರಲ್ಲಿ ಟೊಮೆಟೊ ಪ್ಯೂರೆ ಅಥವಾ ಟೊಮೆಟೊ ಪೇಸ್ಟನ್ನು ಎಲ್ಲ ಹಾಕೊಂಡ್ಬಿಟ್ಟು ಇದನ್ನು ಸಹ ಅಷ್ಟೇ ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು. ಲಿಟ್ರಲಿ ಸ್ವಲ್ಪ ಗ್ರೇನಿಯಾಗಿ ಕಾಣಿಸ್ಬೇಕು. ಇದರೊಟ್ಟಿಗೆ ಚಿಲ್ಲಿ ಪೌಡರ್, ಬಿರಿಯಾನಿ ಮಸಾಲ ಪೌಡರ್, ಹಾಗೆ ಸ್ವಲ್ಪ ಹಸಿರು ಮೆಣಸಿನಕಾಯಿಗಳನ್ನು ಹಾಕಿಬಿಟ್ಟು ಇದನ್ನು ಒಳ್ಳೆ ಮಿಕ್ಸ್ ಮಾಡುವ. ಎಲ್ಲಿವರೆಗೂ ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು ಅಲ್ಲಿವರೆಗೂ. ನೋಡಿದ್ರಲ್ಲ, ಈಗೆಲ್ಲ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಈ ಟೆಕ್ಸ್ಚರ್ ಸಹ ನೋಡ್ಬೋದು, ಸ್ವಲ್ಪ ಗ್ರೈನಿ ಅಂತ ಹೇಳಿದ್ರೆ ದಾನೆದಾರ ಅಂತ ಕರೀತಾರಲ್ಲ, ಆ ಥರ ಇದೆಲ್ಲ ಪರ್ಫೆಕ್ಟಾಗಿ ಆಗಬೇಕು. ಇದಾಗಬೇಕಂದ್ರೆ ಸುಮಾರು ನಿಮಗೊಂದು 5 ನಿಮಿಷ ತೊಗೊಳುತ್ತೆ. ಇದರೊಟ್ಟಿಗೆ ನಾನು ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ, ಪುದೀನ, ಹಾಗೆ ಒಂದು 1/4 ಕಪ್ನಷ್ಟು ಮೆಂತ್ಯ ಸೊಪ್ಪು ಇರುತ್ತಲ್ಲ, ಅದು ಹಾಕಿ ತುಂಬ ಚೆಂದ ಇರುತ್ತೆ. ಇದರೊಟ್ಟಿಗೆ ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರು, ಹುಳಿ ಇರಬಾರ್ದು ಆ ಥರ ಮೊಸರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಈಗ ಇದನ್ನೆಲ್ಲನೂ ಒಮ್ಮೆ ಹದವಾಗಿ ಮಿಕ್ಸ್ ಮಾಡಿಕೊಳ್ಳುವ. ಪರ್ಫೆಕ್ಟ್. ನೋಡ್ತಿದ್ದೀರಲ್ಲ, ಎಲ್ಲ ಮೆತ್ತಗಾಗ್ಬಿಟ್ಟಿದೆ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಈಗ ಇದು ಪರ್ಫೆಕ್ಟ್ ಆಗಿದೆ. ಈಗ ಇದರಲ್ಲಿ ನಾವು ಕ್ಲೀನ್ ಮಾಡಿ ಇಟ್ಟಿರ್ತಕ್ಕಂಥ ಈ ಚಿಕನನ್ನು ಹಾಕೊಂಡ್ಬಿಟ್ಟು ಈ ಚಿಕನ್ನ ಪ್ರತಿಯೊಂದು ಮಸಾಲೆ ಪದಾರ್ಥಗಳೆಲ್ಲ ಕೋಟ್ ಆಗಬೇಕು. ಆ ರೀತಿ ಇದನ್ನು ಅದ್ಭುತವಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಅದ್ಭುತ. ನೋಡ್ತಿದ್ದೀರಲ್ಲ ಎಷ್ಟು ಪರ್ಫೆಕ್ಟಾಗಿ ಇದು ಮಿಕ್ಸ್ ಆಗಿದೆ ಅಂದ್ಬಿಟ್ಟು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಸುಮಾರು ಒಂದು 2 ನಿಮಿಷ ಹೈ ಫ್ಲೇಮ್ ಕುಕ್ ಮಾಡಿ. ಈಗ ನೋಡಿ, 2 ನಿಮಿಷ ಆದ ನಂತರ ಓಪನ್ ಮಾಡಿದ್ರೆ ಚಿಕನ್ನಲ್ಲಿರ್ತಕ್ಕಂಥ ನೀರೆಲ್ಲ ಸ್ವಲ್ಪ ಹೊರಗೆ ಬಂದಿರುತ್ತೆ, ಮತ್ತು ಅದರಲ್ಲಿರ್ತಕ್ಕಂಥ ಫ್ಯಾಟು ಸಹ ಹೊರಗೆ ಬರುತ್ತೆ. ಈಗ ಇದನ್ನು ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹೈ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ತೀರಿ. ಆಗ ಒಂದೊಳ್ಳೆ ಸ್ವಲ್ಪ ಕ್ರಸ್ಟ್ ಅಂತಕ್ಕಂಥದ್ದು ಫಾರ್ಮ್ ಆಗುತ್ತೆ. ಈಗ ನೋಡಿ, ನಾನು ಈ ಒಂದು ಕಪ್ನಲ್ಲಿ 1.5 ಕಪ್ನಷ್ಟು ನಾನು ಅಕ್ಕಿ ತೊಗೊಂಡಿದ್ದೆ. ಇದನ್ನು ಸುಮಾರು ಒಂದು 30 ನಿಮಿಷಗಳ ಕಾಲ ಅಕ್ಕಿನ ನೆನೆಸಿದ್ನಲ್ಲ, ಸೊ ಹಾಗಾಗಿ ನಾನು 2.5 ಕಪ್ನಷ್ಟು ಬಿಸಿ ನೀರನ್ನು ನಾನಿಲ್ಲಿ ಹಾಕೋಬೇಕಾಗತ್ತೆ.
ಈಗ 2.5 ಕಪ್ ನೀರು ಹಾಕಿದ್ದೀನಲ್ಲ, ಈಗ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ. ಪರ್ಫೆಕ್ಟ್. ಇದರಲ್ಲಿ ಸ್ವಲ್ಪ ಹುಳಿ ಬೇಕಲ್ಲ, ಸೊ ಹಾಗಾಗಿ 1 ನಿಂಬೆ ಹಣ್ಣಿನ ರಸವನ್ನು ನಾನು ಹಾಕೊಳ್ತೇನೆ. ನೆನಪಿರಲಿ, ಇದರಲ್ಲಿ ಟೊಮೆಟೊ ಇದೆ, ಮೊಸರು ಸಹ ಇದೆ. ಹುಳಿ ಮೊಸರು ತೊಗೊಂಡ್ರೆ ಈ 1 ನಿಂಬೆ ಹಣ್ಣಿನ ಪ್ರಮಾಣ ಕಮ್ಮಿ ಮಾಡಿ. ಈಗ ಒಟ್ಟಿಗೆ ಇದನ್ನು ಕ್ಲೀನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದು ಒಂದು ಬಾಯ್ಲ್ ಅಥವಾ ಒಂದು ಕುದಿ ಬರಲಿಕ್ಕೆ ಬಿಡುವ. ನೋಡ್ತಿದ್ದೀರಲ್ಲ, ಒಂದು ಕುದಿ ಬಂದಿದೆ. ಈಗ ನೆನೆಸಿರ್ತಕ್ಕಂಥ ಅಕ್ಕಿ ಏನಿದೆ, ಈ ಅಕ್ಕಿಯನ್ನು ಹಾಕೊಳ್ಳುವ. ಒಮ್ಮೆ ಇದನ್ನು ಸಾಫ್ಟ್ ಹ್ಯಾಂಡ್ಸಲ್ಲೇ ಇದನ್ನು ಮಿಕ್ಸ್ ಮಾಡಿ, ಯಾಕಂದರೆ ಅಕ್ಕಿ ನೆಂದಿರುತ್ತಲ್ಲ, ಅದು ಅಗಳು ಕಟ್ಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಮ್ಮೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಈಗ ಈ ಅಕ್ಕಿ ಎಲ್ಲ ಸರ್ಫೇಸ್ ಲೆವೆಲ್ವರೆಗೂ ಬರೋಕ್ಕೆ ಬಿಡಬೇಕು. ನೋಡ್ತಿದ್ದೀರಲ್ಲ, ಅಕ್ಕಿ ಎಲ್ಲ ಸರ್ಫೇಸ್ ಲೆವೆಲ್ವರೆಗೂ ಮೇಲೆ ಬಂದಿದೆ. ಸೊ ನೋಡಿ, ಅದರಲ್ಲಿ ಆದರೂ ಸಹ ಸ್ವಲ್ಪ ಮಾಯಿಶ್ಚರ್ ಅಂತಕ್ಕಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಈಗ ಇಲ್ಲಿವರೆಗೂ ನಾವು ಹೈ ಫ್ಲೇಮಲ್ಲಿ ಇದನ್ನು ನಾವು ಕುಕ್ ಮಾಡಿದ್ವಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಆನ್ ಎ ಲೋ ಫ್ಲೇಮ್ 30 ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡಬೇಕು. ನೋಡಿ, ಸುಮಾರು 30 ನಿಮಿಷಗಳ ಕಾಲ ಆಗಿದೆ. ಆಗಿದ ತಕ್ಷಣ ಓಪನ್ ಮಾಡಿಬಿಡಿ. ಸುಮಾರು ಇನ್ನೊಂದು 15 ನಿಮಿಷಗಳ ಕಾಲ ಇದನ್ನು ಬಿಡಿ. ಈಗ ಲಿಡ್ಡನ್ನು ಓಪನ್ ಮಾಡಿದಾಗ ಆಹಾಹಾ, ನಿಮ್ಮ ಮುಂದ್ಗಡೆ ಅದ್ಭುತ ಇರುತ್ತೆ. ಮನೆ ಎಲ್ಲ, ಕಿಚನ್ ಎಲ್ಲ ನಿಮಗೆ ಅದರದ್ದು ಒಂದು ಸುವಾಸನೆ ಪರಿಮಳದಿಂದ ತುಂಬಿಡುತ್ತೆ. ಪಕ್ಕದ ಬೀದಿಯವರು ಸಹ ಬಂದು ಕೇಳ್ತಾರೆ, ಅಯ್ಯೋ ಇವತ್ತು ಬಿರಿಯಾನಿನ ನಿಮ್ಮ ಮನೇಲಿ ಅಂದ್ಬಿಟ್ಟು. ಅಷ್ಟೇ ಅದ್ಭುತವಾಗಿರುತ್ತೆ. ನೋಡಿ, ಆ ಅನ್ನ ಎಷ್ಟು ಬ್ಯೂಟಿಫುಲ್ ಆಗಿದೆ. ಯಾರಾದರೂ ಹೇಳ್ತಾರ ಇಷ್ಟು ಅದ್ಭುತವಾದ ಬಿರಿಯಾನಿ ಕುಕ್ಕರಲ್ಲಿ ಮಾಡಿದ್ದೀವಿ ಅಂದ್ಬಿಟ್ಟು? ಅದು ಇಷ್ಟು ಬಿಡಿ ಬಿಡಿಯಾಗಿ ಅನ್ನ ಬಂದಿರತಕ್ಕಂಥದ್ದು. ಕುಕ್ಕರಲ್ಲಿ ಮಾಡಿರೋ ಕಾರಣದಿಂದಾಗಿ ಚಿಕನ್ನು ಸಹ ಅಷ್ಟೇ ಪರ್ಫೆಕ್ಟಾಗಿ ಬೆಂದ್ಬಿಟ್ಟಿರುತ್ತೆ. ನಿಮಗೆ ಬಾಯಿಗೂ ಸಹ ಅಷ್ಟೇ ಪ್ರತಿಯೊಂದು ಎಲ್ಲ ಸಿಗ್ತಿರೋದಿಲ್ಲ, ಅಂದರೆ ಹೋಲ್ ಗರಂ ಮಸಾಲೆಸ್ ಎಲ್ಲ ಸಿಗ್ತಿರೋದಿಲ್ಲ. ಅನ್ನನೂ ಅಷ್ಟೇ ಪರ್ಫೆಕ್ಟಾಗಿ ಬೆಂದಿರುತ್ತೆ, ಸಾಫ್ಟಾಗಿ ಬೆಂದಿರುತ್ತೆ. ಚಿಕನ್ನು ಸಹ ಟಿಲ್ ಬೋನ್ ಕುಕ್ ಆಗಿರುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ. ಆ ಸಟಲ್ ಫ್ಲೇವರ್ ಆಫ್ ರೈಸ್ ಜೊತೆ ಇದನ್ನು ನೀವು ತಿಂತಾ ಇದ್ದರೆ ಆಹಾಹಾ, ಅದ್ಭುತ ಲಿಟ್ರಲಿ. ಹಾಗಾದರೆ ನನಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.